ನಿಮಿಷ ಮಾತಾಡ್ತಾ ಆಮೇಲೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಇವತ್ತಿನ ಮಂಡ್ಯ ಜಿಲ್ಲಾಧ್ಯಕ್ಷರಾದಂಥ ಕನ್ನಡ ಸೇನೆಯ ಮಂಜುನಾಥ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಇವತ್ತು ಕರ್ನಾಟಕದ ಸಮಸ್ಯೆಗಳು ತಿಳ್ಕೊಂಡು ಹಲವಾರು ಹೋರಾಟಗಳು ಮಾಡ್ತಾ ಇದ್ದೀವಿ. ಇವತ್ತು ಬೆಳಗಾವಿ ಇರ್ಬೋದು, MS ಸಂಘಟನೆಯನ್ನು ನಿಷೇಧ ಮಾಡಬೇಕು, ಶಿವಸೇನೆಯನ್ನು ಗಡಿಪಾರು ಮಾಡಬೇಕು, ಮೇಕೆದಾಟು ಯೋಜನೆಯನ್ನು ಜಾರಿಗೆ ತರಬೇಕು, ಕಳಸಾ ಬಂಡೂರಿ ಯೋಜನೆಯನ್ನು ಜಾರಿಗೆ ತರಬೇಕು ಮತ್ತು ಮೆಟ್ರೋ ಏನು ದರ ಏರಿಕೆಯನ್ನು ಮಾಡಿದರೆ ಅದನ್ನು ಕಮ್ಮಿ ಮಾಡಬೇಕು ಅಂತ ಇವತ್ತು ಸಮಗ್ರವಾಗಿ ಬೇಡಿಕೆಗಳನ್ನು ತೆಗೆದುಕೊಂಡು ಕರ್ನಾಟಕ ಬಂಧನ ಮಾಡ್ತಾಯಿದ್ದೀವಿ. ಇದೆಲ್ಲ ಕನ್ನಡ ಪರ ಸಂಘಟನೆಗಳು ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ 22ನೇ ತಾರೀಕು ಬೆಂಬಲವನ್ನು ವ್ಯಕ್ತಪಡಿಸುವ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿಸುವಂಥ ಕೆಲಸವನ್ನು ಮಾಡಬೇಕು. ಕನ್ನಡಿಗರ ಒಂದು ಉದ್ಯೋಗ ಆದ್ಯತೆಯನ್ನು ಕೊಡಬೇಕು, ಕನ್ನಡಿಗರ ಸೌಲಭ್ಯಕ್ಕೆ ಶಕ್ತಿಯನ್ನು ತುಂಬಬೇಕು ಅನ್ನೋದು ಈ ಹೋರಾಟದ ಒಂದು ಶಕ್ತಿ ತುಂಬುವಂಥದ್ದು. ಕರ್ನಾಟಕದ ಎಲ್ಲ ಕನ್ನಡ ಪರ ಸಂಘಟನೆಗಳು ಸ್ವಾಭಿಮಾನದಿಂದ ಕರ್ನಾಟಕ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತ ಕನ್ನಡ ಸೇನೆ ಕರ್ನಾಟಕದ ಪರವಾಗಿ ಮನವಿಯನ್ನು ಮಾಡ್ತಾರೆ. ಭಾಳ ದಿನ ಆಯಿತು ಮಾಧ್ಯಮದವರನ್ನ ನೋಡಿ, ಭಾಳ ಖುಷಿ ಆಯಿತು. ಕನ್ನಡ ಅಂದ್ಕೊಂಡು ನಮ್ಮ ಶಿವಸೇನೆ ಅವರನ್ನು ವಿರೋಧಿಸ್ತಕ್ಕಂಥ ಭಾರಿ ಹೋರಾಟ. ಅದರಲ್ಲಿ ನಮ್ಮ ಅತ್ಯಂತ ಗೌರವಾನ್ವಿತ KR ಕುಮಾರ್ ಅವರು ಅವರ ಸಂಘಟನೆಯಲ್ಲಿ ಕನ್ನಡ ಸೇನೆ ಭಾಳ ಹೆಚ್ಚಿನ ರೀತಿಯಲ್ಲಿ ಬೆಳೆಸಿದ್ದಾರೆ. ಇವತ್ತು ಸುಮಾರು ಈ ರಾಜ್ಯದ ಪರಿಸ್ಥಿತಿ, ಕರ್ನಾಟಕ ರಾಜ್ಯ ಒಂದು ರೀತಿ ತಬ್ಬಲಿ ರಾಜ್ಯ ಆಗಿದೆ. ಕರ್ನಾಟಕ ರಾಜ್ಯವನ್ನು ಕೇಳೋರಿಲ್ಲ, ಕನ್ನಡಿಗರನ್ನು ಕೇಳುವ ಪ್ರಶ್ನೆನೇ ಇಲ್ಲ. ನಮ್ಮಲ್ಲಿ ಶಾಸನಸಭೆ ಇದೆ, ವಿಧಾನ ಪರಿಷತ್ತಿದೆ, ಬೆಳಗಾವಿಯಲ್ಲಿ ವಿಧಾನಸಭೆ ಸೇರುತ್ತೆ. ಒಬ್ಬ ಶಾಸಕ, ಒಬ್ಬ ವಿಧಾನ ಪರಿಷತ್ ಸದಸ್ಯ, ಒಬ್ಬ ಮಂತ್ರಿ ಈ ರಾಜ್ಯದ ಬಗ್ಗೆ, ಗಡಿನಾಡಿನ ಬಗ್ಗೆ, ಹೊರನಾಡಿನ ಬಗ್ಗೆ, ಕನ್ನಡಿಗರ ಬಗ್ಗೆ ಇದುವರೆಗೂ ಒಬ್ಬ ಪ್ರಾಮಾಣಿಕವಾಗಿ ಮಾತಾಡಲಿಲ್ಲ. ನಿಮ್ಗೆ ಹೇಳ್ತೀನಿ, 3 ವರ್ಷದಿಂದ ಕರ್ನಾಟಕದ ರಾಜ್ಯಪಾಲರು, ಅವ್ರ ಬಗ್ಗೆ ವೈಯಕ್ತಿಕವಾಗಿ ನನಗೆ ಭಾಳ ಗೌರವ ಇದೆ. 3 ವರ್ಷ ಕರ್ನಾಟಕದ ಗಂಡು ಮೆಟ್ಟಿದ ಈ ನಾಡು, ಈ ನಾಡಿನ ವಿಧಾನಸಭೆ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಹಿಂದಿಯಲ್ಲಿ ಮಾತನಾಡ್ತಾ ಇದ್ದಾರೆ. 3 ವರ್ಷದಿಂದ ನೀವು ಯಾಕೆ ಹಿಂದಿಯಲ್ಲಿ ಮಾತನಾಡ್ತೀರಿ? ನಮ್ಮದು ಕರ್ನಾಟಕ ರಾಜ್ಯ ಅಂಥೇಳಿ ಒಬ್ಬರು ಕೇಳಲಿಲ್ಲ. ವಿಧಾನ ಪರಿಷತ್ ಸದಸ್ಯರಾಗಲಿ, ವಿಧಾನಸಭೆಯ ಸದಸ್ಯರಾಗಲಿ, ಮಂತ್ರಿಗಳಾಗಲಿ ಒಬ್ಬರು ನಾನು ಇವರನ್ನು ನಿಜವಾಗಲೂ ಭಾಳ ತೀಕ್ಷ್ಣವಾಗಿ ಮಾತನಾಡೋದಾದರೆ ಕನ್ನಡ ದ್ರೋಹಿಗಳು ಇವರು. ಕರ್ನಾಟಕ ಬಂದ್ನಲ್ಲಿ ರಾಜ್ಯಪಾಲರ